ಪಕ್ಷಕ್ಕೆ ಯಾವ ರೀತಿ ನೀವು ಶಕ್ತಿಯನ್ನ ತುಂಬಿಸಬೇಕು, ನ್ಯಾಯವನ್ನ ಕೊಡಬೇಕು, ಎಲ್ಲ ಸಮಾಜವನ್ನ ಗುರುಸ್ತಕ್ಕಂಥ ಮೂಲಕ ಎಲ್ಲವೂ ಕೂಡ ನೀವು ಮಾಡ್ತಾ ಇದ್ದೀರಿ. ನಾವು ಅದನ್ನ ಮುಂದುವರಿಸೋಣ ಅವರ ಮಾರ್ಗದರ್ಶನದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದೇವದುರ್ಗದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಜನತೆ, ಬೆಳಗ್ಗೆ ನಾನು ಪತ್ರಿಕೆ ನೋಡ್ತಾ ಇದ್ದೆ, ಇಲ್ಲೇ ಬಹುಶಃ ದೊಡ್ಡ ಸಾಹೇಬ್ರು ಕೂಡ ಅವ್ರ ಕೈಗೂ ಕೂಡ ಆ ಪತ್ರಿಕೆ ಹೋಯ್ತು, ನೋಡ್ತಾ ಇದ್ವಿ ಎಲ್ಲ. 90ನೇ ದಶಕದಲ್ಲಿ ಅತ್ಯಂತ ಬರಪೀಡಿತವಾದಂಥ ಪ್ರದೇಶ, ಏಷ್ಯಾದಲ್ಲೇ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದು ವ್ಯಾಪಕವಾಗಿ ಏನು ವ್ಯಕ್ತ ಆಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ರೈತಪರ ಹೋರಾಟಗಾರರು ಒಂದೆರಡು ಸಮಾವೇಶಗಳಲ್ಲಿ, ಬಹುಶಃ ಇಲ್ಲ APMC 2 ಅಂತ ಎಲ್ಲೋ ಬರ್ದಿತ್ತು ಪತ್ರಿಕೆಯಲ್ಲಿ, ನಾನು ಓದ್ತಾ ಇದ್ದೆ. ಇಲ್ಲೇ ಇದೇ ಸ್ಥಳದಲ್ಲಿ ಅಂತಾರೆ ನಾಡಗೌಡರು, ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅಣ್ಣ, ನನಗೆ ಅವಾಗ 2 ವರ್ಷದ ಮಗ, 88ನೇ ಇಸ್ವಿ ನಾನು ಹುಟ್ಟಿದಾಗ. ದೇವೇಗೌಡರಿಗೆ ರೈತರು ಒಂದು ಮನವಿಯನ್ನ ಸಲ್ಲಿಸ್ತಾರೆ, ಈ ಭಾಗದಲ್ಲಿ ಯಾವುದಾದ್ರೂ ರೀತಿ ನೀರಾವರಿ ಯೋಜನೆಯನ್ನ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ನಮ್ಮ ರೈತರನ್ನ ಈ ಭಾಗದಲ್ಲಿ ಉಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸಿದಾಗ ದೇವೇಗೌಡರು ಸಾಹೇಬರಿಗೆ ಆಗಿನ್ನೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮಗೆ ಈ ಭಾಗದಿಂದ ಕೃಷ್ಣಾ ನದಿ ಮೂಲದಿಂದ, ಕೃಷ್ಣಾ ನದಿಯಿಂದ ಇವತ್ತು ಬಲದಂಡ ಯೋಜನೆ ಇವತ್ತು ಏನೊಂದು ಕಾರ್ಯಕ್ರಮವನ್ನ ರೂಪಿಸಿದ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ಅದರಿಂದ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ನೀರಾವರಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಇಡೀ ರಾಯಚೂರು ಜಿಲ್ಲೆನಲ್ಲಿ 1,20,000 ಹೆಕ್ಟರ್ ರೈತರ ಜಮೀನುಗಳಿಗೆ ಇವತ್ತು ನೀರಾವರಿ ಪ್ರದೇಶವಾಗಿ ಇವತ್ತೇನಾದ್ರೂ ಅದಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ ಬಂಧುಗಳೇ. ಇನ್ನು ಹೆಚ್ಚು ಸಮಯವಿಲ್ಲ, ಅವ್ರನ್ನ ಮತ್ತೆ ಇಲ್ಲಿ ದೇವೇಗೌಡರು ಸಾಹೇಬರು ಮಾತಾಡಿದ ನಂತರ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಅದಕ್ಕೆ ಬಹುಶಃ ಇನ್ನೂ 10 ಕಿಲೋಮೀಟರ್ ಸಾಗಬೇಕು ಅಂತ ಅನ್ಕೊಳ್ತೀನಿ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಒಂದು ಮಾತು ತಮಗೆ ಈ ಸಂದರ್ಭದಲ್ಲಿ 1-2 ವಿಚಾರ ನಾನು ತಿಳಿಸಬೇಕಾಗಿತ್ತು, ತಿಳಿಸಿ ಮುಕ್ತಾಯ ಮಾಡ್ತೇನೆ. ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ನೇಹಿತರುಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ರು. ನನ್ನೆಲ್ಲ ಯುವಕ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರು, ಕರಿಯಮ್ಮನವರು ಎದ್ದು ನಿಂತ್ಕೊಂಡ್ರು. ನನಗನ್ನಿಸ್ತದೆ ಕರಿಯಮ್ಮನವರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ, ಈ ಮಾತನ್ನ ಹೇಳ್ತೀನಿ. ಅವರ ಭಾಷಣ ಕೇಳ್ತಾ ಇದ್ದೆ ನಾನು. ಏನೇನು ಮಾಡಿದ್ದೀನಿ, ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದು. ಈಗ ನೀರು ಬಗ್ಗೆ, ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು 10 ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣುಮಗಳಿಗೆ. ನಾನು ಹೊಗಳಲಿಕ್ಕೆ ಬಂದಿಲ್ಲ. ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ.
ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಚಿಕ್ಕನಹಳ್ಳಿ ಸುರೇಶ್ ಬಾಬು ಅವರು ಈ ಕಡೆ ನಮ್ಮ ಶರಣಗೌಡ ಪಾಟೀಲ್ ಹಾಗೂ ನಾಡಗೌಡರು ಇವರೆಲ್ಲ ಕಾಶಿಪುರದ ಬಂಡಪ್ಪನವರು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಈ ರಾಷ್ಟ್ರದ ಉಕ್ಕು ಮತ್ತು ಕಬ್ಬಿಣ ಎರಡು ಇಲಾಖೆಗಳ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವ್ರನ್ನ ಕರೆದು ಈ ರಾಷ್ಟ್ರದಲ್ಲಿ ಎಲ್ಲ ಏನು ಈ ಸಂಸ್ಥೆಗಳು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಈ ಪಕ್ಷವನ್ನು ಕಟ್ಟಬೇಕಲ್ಲ. ಈ ರಾಷ್ಟ್ರದಲ್ಲಿ ದಯಮಾಡಿ ಯಾರೂ ಅನ್ಯತಾ ಭಾವನೆ ಮಾಡಬೇಡಿ. ದೇವೇಗೌಡರಿಗೆ 93 ವಯಸ್ಸು. ಇವರು ನಮ್ಮ ಮುಖಂಡಗಳೆಲ್ಲ ಸೇರಿ ಒಂದು ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ. ಅದರ ಇನಾಗ್ರೇಷನ್ಗೋಸ್ಕರಲೇ ನಾನು ಬಂದಿದ್ದೇನೆ ಎನ್ನುವ ಭಾವನೆ ದಯಮಾಡಿ ತಾವಿಟ್ಕೊಳ್ಬೇಡಿ. ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ. ಇಡೀ ರಾಯಚೂರು ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೆಲಿಕಾಪ್ಟರ್ ನಿಂತಾಗ ಅಲ್ಲಿ ಇದ್ದ ಜನಸಮೂಹವನ್ನು ನಾನು ನೋಡಿದೆ. ದೇಶದಲ್ಲಿ ನಾನು ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡಲ್ಲ. ಕುಮಾರಸ್ವಾಮಿ 20 ತಿಂಗಳು ಭಾರತೀಯ ಜನತಾ ಪಾರ್ಟಿ ಜೊತೆ ಕೆಲಸ ಮಾಡಿ ಕೇವಲ 13 ತಿಂಗಳು ನಾನು ಬೇಡ ಅಂದ್ರು ಕಾಂಗ್ರೆಸ್ ಅವರವ್ರ ತಲೆ ಕಟ್ಟಿ ಯಾಕೆ ತಗೊಂಡು 28 ಕೋಟಿ ಸಾಲ ಈ ದೇಶದಲ್ಲಿ ಯಾವನಾದರೂ ಮನ್ನಾ ಮಾಡಿದ್ರೆ ಅದು ಕುಮಾರಸ್ವಾಮಿ ಒಬ್ಬರು. ರೈತರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು ಜಾತಿಯ ಆಧಾರದ ಮೇಲಲ್ಲ. ನೀರು ಕೊಟ್ಟಿರೋದು ಜಾತಿ ಆಧಾರದ ಮೇಲಲ್ಲ. ದಯಮಾಡಿ ನಾನು 93 ವರ್ಷ, ಇನ್ನೆಷ್ಟು ವರ್ಷ ಇರಬಹುದು ನನಗೆ ಗೊತ್ತಿಲ್ಲ. ಬಿಜಾಪುರದಲ್ಲಿ ಮುಳುವಾಡ ಲಿಫ್ಟ್ ಇರಿಗೇಷನ್ 5.5 ಲಕ್ಷ ಎಕರೆ ಆಗುತ್ತೆ. ನಾನು ಮುಖ್ಯಮಂತ್ರಿ ಆದೆ. ನಾನು ಮುಖ್ಯಮಂತ್ರಿ ಆದಾಗ 30 TMC ನೀರನ್ನ ಹಿಡಿದಿದ್ರು. ನಮ್ಮ ನೀರು
129 ಟಿಎಂಸಿ 134 ಟಿಎಂಸಿ ಏನು ನಮ್ಮ ನೀರಿತ್ತು ಅದರಲ್ಲಿ 5 ಟಿಎಂಸಿನ ಇಂದಿರಾ ಗಾಂಧಿ ತಮಿಳುನಾಡಿಗೆ ಕುಡಿಯೋಕೆ ನೀರಿಲ್ಲ ಬಿಡಿ ಅಂತೇಳಿ 5 ಟಿಎಂಸಿ ಬಿಡಿಸಿ